ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಂದು ವಿಡಿಯೋ ಸೆಷನ್ ಈಸ್ ಸೋಲಿ ಡೆಡಿಕೇಟೆಡ್ ಆನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ notification that's been given by University of Agricultural Sciences, Bangalore GKVK campus on behalf of all the farm science universities that are present in our state. ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಈ ಮಹಾಮಾರಿ ಕೋವಿಡ್-19 ಕಾರಣದಿಂದಾಗಿ ಈ ಸಾಲಿಗೆ ಅಂದರೆ 2020-21ನೇ ಸಾಲಿಗೆ ಹಲವಾರು ಕೃಷಿ ಆಧಾರಿತ ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕೃಷಿ ಕೋಟಾದಡಿ ಸೀಟ್ ಪಡ್ಕೊಳ್ಳೋ ಸಲುವಾಗಿ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಪ್ರತಿ ವರ್ಷ ನಡೆಸಲಾಗ್ತಾ ಇತ್ತು. ಈ ಕೋವಿಡ್-19 ಕಾರಣದಿಂದಾಗಿ ಆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸೋದು ಕಷ್ಟ ಸಾಧ್ಯ ಅಂತಂದು ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು ಸರ್ಕಾರದ ಮನವಿ ಸಲ್ಲಿಸಿ ಮನವೊಲಿಸಿ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸದೇ ಇರಲು ತೀರ್ಮಾನಿಸಿ ಆಯ್ಕೆ ಪ್ರಕ್ರಿಯೆಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ದಟ್ಸ್ ವಾಟ್ ನಿಮ್ಮ ಮುಂದೆ ಇರತಕ್ಕಂಥ ನೋಟಿಫಿಕೇಶನ್ ನಿಮ್ಮ KEA ವೆಬ್ಸೈಟಲ್ಲಿ ಕೂಡ ಅದು ಬಂದಿದೆ. ಇಷ್ಟಾದ್ಮೇಲೆನೂ ಒಂದಿಷ್ಟು ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಗೊಂದಲಗಳು ತುಮುಲಗಳು ಇದ್ವು. ಸೊ ಅವುಗಳನ್ನು ಒಟ್ಟಾರೆಯಾಗಿ ಅಡ್ರೆಸ್ ಮಾಡುವ ಸಲುವಾಗಿ ಈ ಒಂದು ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೈಂಡ್ಲಿ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ದಿಸ್ ವಿಡಿಯೋ so that you can very easily upload the documents that are required for you to claim a seat for farm sciences professional course under agriculturist quota. Okay, so let us start off. ಇವಾಗ ನಮ್ಮ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಇಟ್ ಈಸ್ ದ ನೋಟಿಫಿಕೇಶನ್ ದ್ಯಾಟ್ ಹ್ಯಾಸ್ ಬೀನ್ ಗಿವನ್ ಬೈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು. ಸೊ ಇವಾಗ ನಿಮ್ಮ ಮುಂದೆ ಒಂದು ನೋಟಿಫಿಕೇಶನ್ ಕಾಣಿಸ್ತಾ ಇದೆ. ಅದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಲ್ಲಿಯ ರಿಜಿಸ್ಟ್ರಾರ್ ಅವರು ಕೊಟ್ಟಿದ್ದಾರೆ ಆನ್ ಬಿಹಾಫ್ ಆಫ್ ಆಲ್ ದ ಫಾರ್ಮ್ ಸೈನ್ಸ್ ಯೂನಿವರ್ಸಿಟೀಸ್ ಪ್ರೆಸೆಂಟ್ ಇನ್ ಕರ್ನಾಟಕ. UAS ಧಾರವಾಡ ಆಗಿರ್ಬೋದು, UHS ಬಾಗಲಕೋಟ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಸೈನ್ಸಸ್, ದೆನ್ ಶಿವಮೊಗ್ಗ ಆಯಿತು, ದೆನ್ ರಾಯಚೂರು ಆಯಿತು. ಈ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳ ಪ್ರತಿನಿಧಿತ್ವವನ್ನು ವಹಿಸ್ತಾ ಈ ಬೆಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಅವರು ನಮಗೊಂದು ನೋಟಿಫಿಕೇಶನ್ ಕೊಟ್ಟಾರ. ಸೊ ಆ ನೋಟಿಫಿಕೇಶನ್ ಒಳಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದು 2 ಪಾಯಿಂಟ್ ನಂಬರ್ 1 ಒಳಗೆ ABCDE ಮತ್ತು F ಕ್ಲಾಸಸ್ ಅವ. ದೆನ್ ಪಾಯಿಂಟ್ ನಂಬರ್ 2 ಒಳಗಡೆ ಫೀಸ್ ತುಂಬುದದ. ಸೊ ಹಂಗಾಗಿ ಏನು ಮಾಡೋಣ, 1 by 1 ನಮಗೆ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೆ ವೈಯಕ್ತಿಕವಾಗಿ ಯಾವ ಕೋಟಾ ಅಪ್ಲೈ ಆಗ್ತದೆ ಸೊ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಫಸ್ಟ್ ಪಾಯಿಂಟ್. ದ ಫಸ್ಟ್ ಪಾಯಿಂಟ್ ಈಸ್ ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಫಾರ್ ಆನ್ಲೈನ್ ವೆರಿಫಿಕೇಶನ್. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿ ಬಾರಿ ಕೃಷಿ ಪ್ರಾಯೋಗಿಕ ಪರೀಕ್ಷೆ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ನಿಮ್ಮ ಸರ್ಟಿಫಿಕೇಟ್ಸ್ಗಳ ಒಂದು ಈ ದೃಢೀಕರಣ ಪತ್ರಗಳ ಒಂದು ವೆರಿಫಿಕೇಶನ್ ನಡೆಯುವಂಥದ್ದು ಅಲ್ಲೇ ಆಗಿರ್ತಾ ಇತ್ತು. ಪ್ರತಿಯೊಂದು ಯಾವ್ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿರ್ತಿದ್ರಿ, ಎಲ್ಲಿ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಿದ್ರಿ ಅದೇ ವಿಶ್ವವಿದ್ಯಾನಿಲಯದಲ್ಲಿ ನಿಮ್ಮ ಸರ್ಟಿಫಿಕೇಟ್ಸ್ಗಳ ವೆರಿಫಿಕೇಶನ್ ಆಗ್ತಾ ಇತ್ತು. ಸೊ ಈ ಬಾರಿ ನೀವೇನು ಮಾಡಬೇಕಾಗಿದೆ, ಡಾಕ್ಯುಮೆಂಟ್ಸ್ಗಳನ್ನು KEA ವೆಬ್ಸೈಟ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗಿದೆ. ಯು ನೀಡ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಥ್ರೂ ದ KEA ವೆಬ್ಸೈಟ್ ಓನ್ಲಿ. ಸೊ ವಿಚ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ that are required to be uploaded? So I'll share one by one with you, and what is the reason or what is the necessity of each document I'll tell you. Okay, so the first document, point number 1 ಒಳಗಡೆ A ಇರೋದು ಯಾವಪ್ಪ, CET ಅಡ್ಮಿಷನ್ ಟಿಕೆಟ್. ಇದನ್ನ ಮ್ಯಾಂಡೇಟರಿ ಅಂತಂದು ನೋಟಿಫಿಕೇಶನ್ ಒಳಗೆ ಕೊಟ್ಟಾರ, ಕಡ್ಡಾಯ ಅಂತಂದಂಗ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ಬೇಕು, ನೀವು ಕಡ್ಡಾಯವಾಗಿ ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಕ್ಯಾಟಗರಿ ಆಫ್ ಅಗ್ರಿಕಲ್ಚರ್ ಕೋಟಾ ಯು ಆರ್ ಕ್ಲೇಮಿಂಗ್, ಯಾವ ಪ್ರಕಾರದ ಅಗ್ರಿಕಲ್ಚರ್ ಕೋಟಾ ನೀವು ಕ್ಲೇಮ್ ಮಾಡ್ತಾ ಇದ್ದೀರಿ ಅದನ್ನು ಹೊರತುಪಡಿಸಿ ಪ್ರತಿಯೊಂದು ವಿದ್ಯಾರ್ಥಿ ಹೂ ಈಸ್ ವಿಲ್ಲಿಂಗ್ ಟು ಕ್ಲೇಮ್ agriculturist quota, you need to upload the CET admission ticket. So this should be very very clear. CET admission ticket ಅಥವಾ ಹಾಲ್ ಟಿಕೆಟ್ ಅಂತ ಏನಿತ್ತು ಅದನ್ನು ನೀವು
See, all documents needs to be uploaded and the uploading document needs to be very original ಇರತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನು ಮಾತ್ರ ನೀವು ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ CET admission ticket. You can make a note of it. So next is what? So agriculturist or manual labor in agricultural activities, certificate 3. Okay, so ಎರಡನೇ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಯಾವತ್ತಪ್ಪ? ಅಗ್ರಿಕಲ್ಚರಿಸ್ಟ್. Let us understand what do you mean by agriculturist. ಸ್ವಂತ ಹೊಲ ಇರತಕ್ಕಂಥ ಪಾಲಕರು ಅವರ ಮಕ್ಕಳು ಅಗ್ರಿಕಲ್ಚರಿಸ್ಟ್ ಕೋಟಾ ಕ್ಲೇಮ್ ಮಾಡ್ತಾರೆ. ನಮ್ದು ಸ್ವಂತ ಹೊಲ ಇಲ್ಲ, ಬೇರೆಯವರ ಹೊಲದಲ್ಲಿ ನಾವು ಕೃಷಿ ಸಂಬಂಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಏನೇ ಆಗಿರ್ಬೋದು. ಓಕೆ, ಸೊ ಅವ್ರು ಏನಾಗ್ತಾರ? ಮ್ಯಾನ್ಯುವಲ್ ಲೇಬರ್, ಕೃಷಿ ಕಾರ್ಮಿಕರಾಗ್ತಾರ. ಮೊದಲನೇದು ಕೃಷಿಕರು, ಸ್ವಂತ ಹೊಲ ಇತ್ತು, ನಿಮ್ಮ ಪಾಲಕರ ಹೆಸರ್ಲೇನ ಹೊಲ ಇತ್ತು ಅಂತಂದ್ರೆ ಸ್ವಂತ ಅಗ್ರಿಕಲ್ಚರಿಸ್ಟ್ ಕೋಟ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ನಮ್ಮ ಹೆಸರಲ್ಲೇ ಹೊಲ ಇಲ್ಲ, ನಮ್ಮ ಕಾಕಾನ ಹೆಸರಲ್ಲೇ ಅದ ಅಥವಾ ಇನ್ನೇನೋ XYZ ಅವ ಅಂತಂದ್ರೆ ಮ್ಯಾನ್ಯುವಲ್ ಲೇಬರ್ ಅಂತಂದು ಕೃಷಿ ಕಾರ್ಮಿಕ ಕೋಟ ಬರುತ್ತೆ, ಅವರಿಗೂ ಕೃಷಿ ಕೋಟ ಲಾಗು ಆಕೈತಿ. ಓಕೆ, ಸೊ ಜೊತೆಗೆ ಕೆಳಗಡೆ ಇನ್ನೊಂದು ಬ್ರಾಕೆಟ್ ಅಲ್ಲಿ ಅಂಶ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಸೊ ವಂಶ ವೃಕ್ಷ ಇನ್ ಕೇಸ್ ಆಫ್ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ ನಂಗೆ, ಸರ್ ನಮ್ಮ ಹೊಲ ಐತ್ರಿ, ನಮ್ಮ ಅಜ್ಜಾರ ಹೆಸರಲ್ಲೇ ಐತಿ, ಇನ್ನೂ ಡಿವೈಡ್ ಆಗಿಲ್ಲ, ಅಥವಾ ನಮ್ಮ ಅಪ್ಪಾರ್ದು ನಮ್ಮ ಕಾಕಾರ್ದು ಜಾಯಿಂಟ್ ಐತಿ ಅಂತ ಹೊತ್ನಾಗ ಯು ನೀಡ್ ಟು ಗಿವ್ ವಂಶವೃಕ್ಷವನ್ನ ಅಪ್ಲೋಡ್ ಮಾಡಬೇಕು. ಜೊತೆಗೆ ಸರ್ಟಿಫಿಕೇಟ್ 3 ಜೊತೆಗೆ. ವಾಟ್ ಈಸ್ ದಿಸ್ ಸರ್ಟಿಫಿಕೇಟ್ 3? ಎಲ್ಲಿದೆ ಇದು? ನಿಮ್ಮ ಈ ಬ್ರೋಚರ್ ಬಿಟ್ಟಿದ್ದಾರೆ, CET ಈ ಬ್ರೋಚರ್ 2020, ಅದರೊಳಗಿರ್ತಕ್ಕಂಥ ಪೇಜ್ ನಂಬರ್ 33, 34, 35ರಲ್ಲಿ ಈ ಎಲ್ಲ ನಮೂನೆಗಳನ್ನ ಕೊಟ್ಟಿದ್ದಾರೆ. ನಾನು ಏನ್ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಳ್ಳಿಕತ್ತೀನಿ, ಆ ಎಲ್ಲ ನಮೂನೆಗಳನ್ನು ಕೊಟ್ಟಿದ್ದಾರೆ. But still, for the benefit of my students, I am going to share what is that certificate 3. This is it. ವ್ಯವಸಾಯಗಾರ, ಕಾರ್ಮಿಕರ ಮತ್ತು ಅವರ ಮಕ್ಕಳು ಸಲ್ಲಿಸಬೇಕಾಗಿರುವ ಪ್ರಮಾಣ ಪತ್ರಗಳು. ಓಕೆ, ಸೊ ಸರ್ಟಿಫಿಕೇಟ್ 3 ಅಥವಾ ವ್ಯವಸಾಯಗಾರರ ಪ್ರಮಾಣ ಪತ್ರ 3 ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ವ್ಯವಸಾಯಗಾರರ ಅಥವಾ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ, ಸರಿನಾ? ಸೊ ದಟ್ ಈಸ್ ಸರ್ಟಿಫಿಕೇಟ್ 3. ಇದನ್ನ ಮೊದಲಿಗೆ ನೀವು ಡಿಕ್ಲರೇಷನ್ ಮಾಡಿಬಿಟ್ಟು ಆಮೇಲೆ ತಹಸೀಲ್ದಾರ್ ಅವರ ಹತ್ರ, ತಾಲೂಕಿನ ತಹಸೀಲ್ದಾರ್ ಏನಿರ್ತಾರ ತಾಲೂಕು ಆಫೀಸಲ್ಲಿ, ಅವ್ರ ಹತ್ರ ಸಹಿ ಪಡ್ಕೊಂಡಿರ್ಬೇಕು. ಆ ಥರದ ಸರ್ಟಿಫಿಕೇಟ್ ಅನ್ನ ನಾವು ಅಪ್ಲೋಡ್ ಮಾಡಬೇಕು. ಜೊತೆಗೆ ವಿದ್ಯಾರ್ಥಿಗಳ ಇನ್ನೊಂದು ಗಮನಿಸಿ, ಕೈಂಡ್ಲಿ ಫೋಕಸ್ ಆನ್ ದಿಸ್ ವ್ಯವಸಾಯಗಾರರ ಪ್ರಮಾಣ ಪತ್ರ. ಅದರಲ್ಲಿ A ಮತ್ತು B ಭಾಗಗಳು ಎರಡಿವೆ. A ಭಾಗ ಪಾಲಕರ ವೃತ್ತಿಯನ್ನ ಹೇಳ್ತದೆ, ಸೊ ನಾನು ಕೃಷಿಕ ಅನ್ನೋದು ಹೇಳ್ತದ. B ಏನ್ ಹೇಳ್ತದ? ಅವರ ಆದಾಯವನ್ನ ಹೇಳ್ತದ, ಕೃಷಿ ಮೂಲದಿಂದ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದನ್ನ ಹೇಳ್ತದ. ಇದನ್ನ ನೀವು ದಯವಿಟ್ಟು ಗಮನ ಕೊಡಬೇಕು, ಸರಿನಾ? ಈ ಡಿಕ್ಲರೇಷನ್ ಅನ್ನ ತಹಸೀಲ್ದಾರ್ ಆಫೀಸಲ್ಲಿ ಸೈನ್ ತಗೋಬೇಕು. ಓಕೆ, ಸೊ ನಿಮ್ಗೆ ಇಷ್ಟ ಆದ್ಮೇಲೆನೂ ಈ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಸರ್, ಹಂಗೇನಾದ್ರೂ ಇತ್ತು ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅವರ್ ಕಾಲೇಜ್, ಶ್ರೀ ಅನ್ನದಾನೇಶ್ವರ PU ಕಾಲೇಜ್. ಸೊ ನಾನು ಈ ಎಲ್ಲ ಫಾರ್ಮ್ಯಾಟ್ಸ್ಗಳನ್ನ ನಾನು ಪ್ರತ್ಯೇಕಿಸಿ ಒಂದು ಫೈಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಬೇಕಾದ್ರೂ ನಾವು ಅದನ್ನ ತಲುಪಿಸುವ ಹಾಗೆ ಮಾಡ್ತೀವಿ ಅಂತ ಕೊಡುವ ವ್ಯವಸ್ಥೆಯನ್ನ ಮಾಡ್ತೀವಿ. ಸೊ ದಟ್ ಈಸ್ ಸರ್ಟಿಫಿಕೇಟ್ 3. ಸರ್ಟಿಫಿಕೇಟ್ 3 ಯಾರು? ಹೊಲ ಯಾರ್ದದ ಅಥವಾ ಹೊಲ ಯಾರ್ದಿಲ್ಲ, ಓಕೆ, ಯಾರು ಜಾಯಿಂಟ್ ಹೊಲ ಅವ ಅಥವಾ ಯಾರ ಅಜ್ಜಾರ ಅಜ್ಜಿಯವ್ರ ಹೆಸರಲ್ಲೇ ಹೊಲ ಅದಾವು, ಇವು ಎಲ್ಲರೂ ಕಡ್ಡಾಯವಾಗಿ ತಗೋಬೇಕಾಗಿರ್ತಕ್ಕಂಥದ್ದು ಯಾವತ್ತಪ್ಪ? ವ್ಯವಸಾಯಗಾರ ಪ್ರಮಾಣ ಪತ್ರ 3, ದಟ್ ಈಸ್ ಸರ್ಟಿಫಿಕೇಟ್ 3. ಸೊ ಸರ್ಟಿಫಿಕೇಟ್ 3. ಓಕೆ, ಸೊ ದಟ್ ಈಸ್ ಸೆಕೆಂಡ್ ಒನ್. ದೆನ್ ಮೂರನೇದು ಯಾವುದು? ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್. ನಾ ಹೇಳಿದ್ದೆ ನಿಮ್ಗಾಗ್ಲೇ, ಸರ್ಟಿಫಿಕೇಟ್ 3 ಒಳಗ B ಭಾಗ ಏನದ? ದಟ್ ಡಿಕ್ಲೇರ್ಸ್ ದಿ ಇನ್ಕಮ್ ಸರ್ಟಿಫಿಕೇಟ್. ಸೊ ಅದ್ರ ಜೊತೆಗೆ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ತೆಗೆಸಿರ್ತೀರಿ, ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಲ್ಲೇ. ಸೊ ದಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಫಾರ್ ಯಾರಿಗೆ? ಕೇವಲ ಕೃಷಿ ಮೂಲದಿಂದ ಮಾತ್ರ ಆದಾಯ ಇರೋರಿಗೆ. ಸೊ ಹಂಗಂದ್ರೆ ಏನ್ ಸರ್ ಮುಂದೆ? ಲೆಟ್ ಅಸ್ ಸಿ ದಟ್. 4ನೇದು ನಮೂನೆ ಕೊಡ್ಬೇಕಾಗಿರೋದು ಯಾರು ಸರ್ಕಾರಿ ನೌಕರಸ್ಥರಿದ್ದು, ಸರ್ಕಾರಿ ನೌಕರಸ್ಥರು ಇದ್ದು ಜೊತೆಗೆ ಸ್ವಂತ ಭೂಮಿಯನ್ನ ಅಥವಾ ವಂಶ ವೃಕ್ಷದಲ್ಲಿ
ತಮ್ಮ ಪಾಲಿಗೆ ಬರ್ತಕ್ಕಂಥ ಭೂಮಿಯನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ಯಾಲರಿಡ್ ಒಂದು ಕಡೆ ಟೀಚರ್ ಇದ್ದೀನಿ, ಆದ್ರೆ ನನ್ನ ಹೊಲ ಏನದ, ನನಗೆ ಬರಬೇಕಾಗಿರೋ ಹೊಲ ಇನ್ನೂ ನಮ್ಮ ತಂದೆ ಹೆಸರಲ್ಲಿ ಅದ, ಬಟವಾಡೆ ಆಗಿಲ್ಲ ಅಂತ ಹೊತ್ನಾಗ ನಾನು ವಂಶವೃಕ್ಷವನ್ನ ಅಟ್ಯಾಚ್ ಮಾಡಬೇಕಾಗ್ತದೆ. ಸೊ ಅದ್ರ ಜೊತೆಗೆ ನೀವೇನು ಕೊಡಬೇಕು, ಸ್ಯಾಲರಿ ಸರ್ಟಿಫಿಕೇಟ್ ಬಟವಾಡೆ ಅಧಿಕಾರಿಯ ಸಹಿ ಹೊಂದಿರಬೇಕು. ಸ್ಯಾಲರಿ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಗವರ್ನಮೆಂಟ್ PU ಕಾಲೇಜ್ನಾಗ ಇದ್ದೀರಿ ಅಂತಂದ್ರೆ ಯುವರ್ ಪ್ರಿನ್ಸಿಪಲ್ ಇಸ್ ದ ಡ್ರಾಯಿಂಗ್ ಅಥಾರಿಟಿ ನಿಮ್ಮ ಪ್ರಿನ್ಸಿಪಾಲ್ ಸರ್ ಆಗ್ತಾರ, ಅಥವಾ ಏಡೆಡ್ ಇತ್ತಂದ್ರೆ DDPU ಈಸ್ ಗೋಯಿಂಗ್ ಟು ಬಿ ದ ಡ್ರಾಯಿಂಗ್ ಅಥಾರಿಟಿ. ಸೊ ಅವರ ಸಹಿಯನ್ನ ಹೊಂದಿರುವ ಸ್ಯಾಲರಿ ಸರ್ಟಿಫಿಕೇಟ್ ಅದಾಗಿರ್ಬೇಕು. ಸೊ ಇವಾಗೇನು ಸರ್ಕಾರಿ ನೌಕರಸ್ಥ ಇದ್ದು ಜೊತೆಗೆ ಕೃಷಿ ಭೂಮಿಯನ್ನ ಹೊಂದಿರಬೇಕು ಅಂಥವ್ರು ಮೊದಲಿಗೆ ಹೇಳಿರುವ 3 ಸರ್ಟಿಫಿಕೇಟ್ ಜೊತೆಗೆ 4ನೇದು ಇದನ್ನ ಕೊಡಬೇಕು. ಸರಿನಾ? ಸೊ ಒಂದಿಷ್ಟು ಬಹಳ ಜನ ಇರಂಗಿಲ್ಲ ಈ ಕ್ಯಾಟಗರಿ ಒಳಗೆ, ಒಂದು 3-4 ಜನ ಇರ್ತಾರ ನನ್ನ ವಿದ್ಯಾಲಯದಾಗ. ಯಾಕಂದ್ರೆ ಬಹುಪಾಲು ನಾವು ಡೈರೆಕ್ಟ್ ಆಗಿ ಕೃಷಿಕರ ಮಕ್ಕಳೇ ಹೆಚ್ಚು ನಮ್ಮ ವಿದ್ಯಾಲಯದಲ್ಲಿ. ಬಟ್ ಆದರೂ ಈ ಸರ್ಕಾರಿ ವೇತನವನ್ನ ಪಡಿತಿರ್ತಕ್ಕಂಥ ಪಾಲಕರ ಮಕ್ಕಳಿಗೆ ಅನುವಾಗ್ಲಿ ಅಂತಂದು, ಎಷ್ಟೇ ಇರಲಿ, 1 ಇರಲಿ 1,000 ಇರಲಿ, ಆ ವಿದ್ಯಾರ್ಥಿಗಳು ಅವ್ರಿಗೆ ಅನುವಾಗ್ಲಿ ಅಂತಂದು ಇದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡೀನಿ. ಸೊ ದಿಸ್ ಈಸ್ ನಾಟ್ ಫಾರ್ ಓನ್ಲಿ ಅಗ್ರಿಕಲ್ಚರಿಸ್ಟ್ಸ್. ಕೇವಲ ಕೃಷಿಯನ್ನ ಅವಲಂಬಿಸೋರಿಗೆ ಇದು ಲಾಗೂ ಅಲ್ಲ. ಇದಕ್ಕಿಂತ ಮೊದಲೇನು 3 ಅಷ್ಟೇ ಇಟ್ಕೊಂಡಿರಿ, ನೆಕ್ಸ್ಟ್ ಹೇಳ್ತೀನಿ ಏನ್ ಮಾಡ್ಬೇಕು ಅಂತಂದು. ಓಕೆ, ಇದಾದ್ಮೇಲೆ ಇನ್ಕಮ್ ಡೀಟೇಲ್ಸ್ ಫ್ರಾಮ್ ಬಿಸ್ನೆಸ್ ಸರ್ಟಿಫಿಕೇಟ್. ಓಕೆ, ಇವಾಗ ದೊಡ್ಡ ಪ್ರಮಾಣದ ವ್ಯವಹಾರವನ್ನ ಹೊಂದಿರತಕ್ಕಂಥವ್ರು, ಇವಾಗ ಟ್ಯಾಕ್ಸ್ ರಿಟರ್ನ್ ಮಾಡ್ತಿರ್ತಾರ, ದೊಡ್ಡ ಅಂಗಡಿ ಇರ್ತದ, ಬಿಸ್ನೆಸ್ ಇರ್ತದ. ಸೊ ಅಷ್ಟು ಇದ್ನು ಅವ್ರದ್ದು ಒಂದು ಹೊಲ ಇರ್ತದ, ಅವರು ಕೂಡ ಅಗ್ರಿಕಲ್ಚರಿಸ್ಟ್ ಕೋಟಾ ಕ್ಲೇಮ್ ಮಾಡ್ಕೋಬಹುದು. ಅವ್ರು ಏನ್ ಮಾಡಬೇಕು, ಮೊದಲ 3 ಸೊ CET ಅಡ್ಮಿಷನ್ ಟಿಕೆಟ್, ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್, ದೆನ್ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಈ ಸರ್ಟಿಫಿಕೇಟ್ ನಂಬರ್ 5 ಅನ್ನ ಅಪ್ಲೋಡ್ ಮಾಡಬೇಕು. ಅವ್ರಿಗೆ ಯಾಕಂದ್ರೆ ಸ್ಯಾಲ್ರಿ ಇರಂಗಿಲ್ಲ, ಜಸ್ಟ್ ಡಿಕ್ಲರೇಷನ್ ಇರುತ್ತೆ. ಈ ಸರ್ಟಿಫಿಕೇಟ್ 5 ಫಾರ್ ಯಾರಿಗೆ, ಯಾರ ಪಾಲಕರು, ಯಾವ ಮಕ್ಕಳ ಪಾಲಕರು ದೊಡ್ಡ ಪ್ರಮಾಣದ ವ್ಯವಹಾರವನ್ನು ಹೊಂದಿದ್ದಾರೆ. ನೋಂದಣಿ ಫಾರ್ ಎಕ್ಸಾಂಪಲ್ ಅವ್ರದ್ದು CST GST ಇರ್ತದ, ಇದ್ದಾಗ ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್. ಅದನ್ನ ಹೈಡ್ ಮಾಡಬೇಡ್ರಿ, ಸರ್ಕಾರಕ್ಕೆ ನಾವು ಮೋಸ ಮಾಡಿದಂಗೆ ಆಗ್ತದ. ಅದನ್ನ ಹೈಡ್ ಮಾಡಿದ್ರೆ ಅಂದ್ರೆ ಮುಂದೆ ಒಂದಿಲ್ಲ ಒಂದಿನ ನೀವು ಸಿಲ್ಕ್ ಹಾಕೊಳ್ಳೋದು ಖಂಡಿತ. ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಡಿಜಿಟಲೈಸ್ಡ್ ಇನ್ ಅವರ್ ಕಂಟ್ರಿ ಅಂಡ್ ಅವರ್ ಸ್ಟೇಟ್ ಈಸ್ ಇನ್ ದ ಫೋರ್ ಫ್ರಂಟ್. ಹಾಗಾಗಿ ಇಲ್ಲಿ ಸಿಲ್ಕ್ ಹಾಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಅವ. ಏನದ ಅದನ್ನ ನೈಜ ವರದಿಯನ್ನು ಕೊಡೋದು, ನೈಜ ಮಾಹಿತಿಯನ್ನ ನೀಡೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾನು ಅದಕ್ಕೆ ಹೇಳಿಗತ್ತೀನಿ. ದೊಡ್ಡ ಬಿಸ್ನೆಸ್ ಇತ್ತು, GST CST ಪೇ ಮಾಡುವವರು ಇದ್ರಿ ಅಂತಂದ್ರೆ ಕೈಂಡ್ಲಿ ಗೆಟ್ ಯುವರ್ ಸರ್ಟಿಫಿಕೇಟ್ 5 ಅಪ್ಲೋಡೆಡ್ ಆಲ್ಸೋ. ಓಕೆ, ದಟ್ ಈಸ್ ರಿಗಾರ್ಡಿಂಗ್ ಸರ್ಟಿಫಿಕೇಟ್ 5. ದೆನ್ ಕೊನೆಗೊಂದು ಹೇಳ್ತಾನ, ಅಫಿಡವಿಟ್. ಏನ್ಪಾ ಅಫಿಡವಿಟ್? ಇಂಟು ಬ್ರಾಕೆಟ್ ಕೊಟ್ಟಾರ, ಓನ್ಲಿ ಫಾರ್ ಕನ್ಸಾಲಿಡೇಟೆಡ್ ಇನ್ಕಮ್ ಆಫ್ 1C 1D ಅಂಡ್ 1E ಆಸ್ ಅಬೌವ್. 1C ಯಾವುದು? 1C ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್, 1D ಸ್ಯಾಲರಿ ಸರ್ಟಿಫಿಕೇಟ್, ದಟ್ ಈಸ್ ಸರ್ಟಿಫಿಕೇಟ್ 4. ದೆನ್ 1E ಯಾವುದು? ಸರ್ಟಿಫಿಕೇಟ್ 5. 1E ಯಾವುದು ಅಂದ್ರೆ ಸರ್ಟಿಫಿಕೇಟ್ 5, ದಟ್ ಈಸ್ ಬಿಸ್ನೆಸ್ ಇದ್ದವರಿಗೆ, ಕೇವಲ ಅಗ್ರಿಕಲ್ಚರ್ ಇದ್ದವರಿಗೆ. 3ನೇದ್ದು ಸ್ಯಾಲರಿ ವಿತ್ ಅಗ್ರಿಕಲ್ಚರ್ ಇದ್ದವರಿಗೆ 1, 2, 3 ಮತ್ತು 4. ಬಿಸ್ನೆಸ್ ವಿತ್ ಅಗ್ರಿಕಲ್ಚರ್ ಇದ್ದವರಿಗೆ 1, 2, 3 ಮತ್ತು 5. ಈ ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡೋದ್ರ ಜೊತೆಗೆ ಒಂದು ಅಫಿಡವಿಟ್ ಅನ್ನ ಕೊಡಬೇಕು. ಅವರು ಯಾರ್ಯಾರು ಕೊಡಬೇಕು? ಸ್ಯಾಲರಿ ಇದ್ದವ್ರು ಕೊಡಬೇಕು, ದೆನ್ ಬಿಸ್ನೆಸ್ ಇದ್ದವರು, ಸ್ಯಾಲರಿ ವಿತ್ ಅಗ್ರಿಕಲ್ಚರ್ ಇದ್ದವರು, ಬಿಸ್ನೆಸ್ ವಿತ್ ಅಗ್ರಿಕಲ್ಚರ್ ಇದ್ದವರು ಈ ಅಫಿಡವಿಟ್ ಅನ್ನ ಕಡ್ಡಾಯವಾಗಿ ಕೊಡಬೇಕು. ಬೆಟರ್ ಎಲ್ಲರೂ ಕೊಡ್ರಿ, ಏನ್ ತೊಂದರೆ ಇಲ್ಲ. ಓಕೆ, ಸೊ ಆ ಅಫಿಡವಿಟ್ ಕೊಡೋದಕ್ಕೂ ಒಂದು ಏನು ನಿಯಮವನ್ನ ಕೊಟ್ಟಿದ್ದಾರೆ. ಅಫಿಡವಿಟ್ ಒಳಗಡೆ ಅಫಿಡವಿಟ್ ನೀಡ್ಸ್ ಟು ಬಿ ಗಿವನ್ ಆನ್ 50 ರೂಪೀಸ್ ಸ್ಟಾಂಪ್ ಪೇಪರ್, 50 ರೂಪಾಯಿ ಮುದ್ರಾಂಕ ಹೊಂದಿರತಕ್ಕಂಥ ಪೇಪರ್ ಮೇಲೆ ಅದನ್ನ ಕೊಡಬೇಕು. ಓಕೆ, ಸೊ ಅದ್ರಾಗ ಏನೇನದ ಅಂತಂದ್ರೆ ಆ ಅಫಿಡವಿಟ್ ಒಳಗೆ ಇರುವುದು, ಸೊ ಕೃಷಿ ಕಾರ್ಮಿಕರ ಮೂಲ ಆದಾಯ, ದೆನ್ ವೃತ್ತಿಯಿಂದ ಬರುವಂತ ಆದಾಯ, ಓಕೆ, ಸೊ ದೆನ್ ವೇತನದಿಂದ ಬರ್ತಕ್ಕಂಥ ಆದಾಯ, ಒಟ್ಟು ಆದಾಯ ಇದಿದೆ. ಸೊ ಜನರಲಿ ಇದು ಅಪ್ಲೈ ಆಗುವುದು ಸ್ಯಾಲರಿಡ್ ಅಗ್ರಿಕಲ್ಚರಿಸ್ಟ್ ಆರ್ ಬಿಸ್ನೆಸ್ ಅಗ್ರಿಕಲ್ಚರಿಸ್ಟ್ಗೆ ಅಪ್ಲೈ ಆಗುತ್ತೆ. ಬಟ್ ನಾನು ಹೇಳೋದು, ನನ್ನೆಲ್ಲ ವಿದ್ಯಾರ್ಥಿಗಳು, ನೀವು 50 ರೂಪಾಯಿ ಸ್ಟಾಂಪ್ ಪೇಪರ್ ಅಲ್ಲಿ
ಫಸ್ಟ್ ಪಾರ್ಟಿ ವಿದ್ಯಾರ್ಥಿ ಆಗಿರ್ತಾರ. ಸ್ಟಾಂಪ್ ಪೇಪರ್ ತಗೋಬೇಕಂದ್ರೆ ನಾವು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಹೇಳಬೇಕು. ಫಸ್ಟ್ ಪಾರ್ಟಿ ಯಾವಾಗಲೂ ಸ್ಟೂಡೆಂಟ್. The name should be as it is in your 10th marks card. Then who is going to be the second party? The second party is going to be the university. For example, ನೀವು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆ ಬರೀಬೇಕಂತ ಮಾಡಿದ್ರಿ, UAS ಧಾರವಾಡ is going to be the second party. If you had wished to write practical exam in Arbhavi, Gokak, then ಅವರು UAS University of Horticultural Sciences, UHS Bagalkote. Okay, UHS Bagalkote. ಈ ತರ ಇರುತ್ತೆ. Even Munirabad also comes under Bagalkote University only. Kindly don't get confused. So ಬಹಳಷ್ಟು ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮುನಿರಾಬಾದ್ ಅಲ್ಲಿ ಪ್ರಾಯೋಗಿಕ ಕೇಂದ್ರವನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅಂತಂದ್ರೆ ಅದು ಇರುವುದು UHS ಬಾಗಲ್ಕೋಟ್ ಅಧೀನದಲ್ಲಿನೇ. ಓಕೆ, ಸೊ ಇಟ್ ಇಸ್ ಅಂಡರ್ ಬಾಗಲ್ಕೋಟ್ ಯೂನಿವರ್ಸಿಟಿ ಓನ್ಲಿ. ಸೊ ಆ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಏನಿದೆ, ಇಟ್ ಬಿಕಮ್ಸ್ ದ ಸೆಕೆಂಡ್ ಪಾರ್ಟಿ. ಸರ್ ಮತ್ತೆ ಫಸ್ಟ್ ಪಾರ್ಟಿ ಯಾರ್ರಿ ಸೆಕೆಂಡ್ ಪಾರ್ಟಿ ಯಾರ್ರಿ ಅಂತಂದು ಮತ್ತೆ ಗೊಂದಲಕ್ಕೀಡಾಗಬೇಡ್ರಿ. ಇನ್ನೂ ಒಮ್ಮೆ ಹೇಳ್ತೀನಿ, ಸರಿಯಾಗಿ ತಿಳ್ಕೊರಿ. ಫಸ್ಟ್ ಪಾರ್ಟಿ ವಿದ್ಯಾರ್ಥಿನೇ. So name should be as it is in 10th certificate, and second party is going to be the respective university where agricultural university where the student had opted to write. The student had opted to write the practical examination. Okay, so ಆ ಒಂದು ಡಿಕ್ಲರೇಷನ್ ಅನ್ನ ಅಫಿಡವಿಟ್ ಅನ್ನ ನೋಟ್ರಿ ಅವ್ರ ಕಡೆ ನೋಂದ್ ಮಾಡಿಸಿನೇ ನೀವು ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಸಮಯ ಇರೋದು ಎಷ್ಟು ದಿನ? ಕೊನೆ ದಿನಾಂಕ ಇರೋದು 18ನೇ ತಾರೀಕು. ಕೊನೆ ದಿನ ಇರೋದು 18ನೇ ತಾರೀಕು. 11ನೇ ತಾರೀಕಿಗೆ ಅಧಿಸೂಚನೆ ಹೊರಡ್ಸಾರ. 12ನೇ ತಾರೀಕಿಗೆ ಇಟ್ ವಾಸ್ ಆನ್ ವೆಬ್ಸೈಟ್. ಸೊ ಐ ಆಮ್ ಲೇಟ್ ಬೈ 1 day ಬಿಕಾಸ್ ಐ ಟು ವಾಂಟೆಡ್ ಟು ಗೋ ಥ್ರೂ ಆಲ್ ದಿಸ್ ಇನ್ ಡೀಟೇಲ್, ಬಟ್ ಇಟ್ಸ್ ಬೆಟರ್ ಲೇಟ್ ದ್ಯಾನ್ ನೆವರ್. ಆ ಥರ ಒಂದು ಭಾವನೆಯನ್ನು ಇಟ್ಕೊಂಡು ನಾನು ಇದನ್ನು ಕಳಿಸಿದ್ದೀನಿ. ಸೊ ಐ ಹೋಪ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ದ ಸ್ಟೂಡೆಂಟ್ ಯಾರ್ಯಾರು ಯಾವ್ಯಾವನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗ್ಯದ ಅಂತ ನಾನು ತಿಳ್ಕೊಳ್ತೀನಿ. ಕ್ಲಿಯರ್ ಆಗಿಲ್ಲ ಅಂದ್ರೂ ನೀವು ಯು ಕ್ಯಾನ್ ಪುಟ್ ಅ ಕಮೆಂಟ್ ಬಿಲೋ ದ ವಿಡಿಯೋ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೋದು. ದೆನ್ ಫೀಸ್ ಏನ್ ಮಾಡ್ಬೇಕಾ? ಎಲ್ರಿಗೂ 200 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡ್ಯಾರ. ಇದಕ್ಕಿಂತ ಮೊದಲು 500 ಇರ್ತಿತ್ತು ಪ್ರಾಯೋಗಿಕ ಪರೀಕ್ಷೆ ನಡೆಸುವ ಸಲುವಾಗಿ. ಈಗ ಅದಿಲ್ಲ. ಸೊ ಹಾಗಾಗಿ ಅದರ ಫೀಯನ್ನು ಕೂಡ ನಮ್ಮ ಸರ್ಕಾರ ಕಡಿಮೆ ಮಾಡೈತಿ. 200 ರೂಪಾಯಿ ಫೀ, ಅಂಡ್ ಪರ್ಟಿಕ್ಯುಲರ್ಲಿ ಫಾರ್ SC ST ಅಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 100 ರೂಪಾಯಿ. ಓಕೆ, ಅದನ್ನ ಹೆಂಗ್ ತುಂಬುದು? ಫೀಸ್ ಟು ಬಿ ಪೇಡ್ ಥ್ರೂ ಆನ್ಲೈನ್ ಫೆಸಿಲಿಟಿ ಪ್ರೊವೈಡೆಡ್ ಇನ್ ದ ಲಿಂಕ್ಸ್. ಓಕೆ, ನಾವು ಇಲ್ಲಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ನೋಡ್ತಾ ಇದ್ರು, ನಾವು ಅಪ್ಲಿಕೇಶನ್ ಹಾಕುವಾಗ ಪೇಮೆಂಟ್ ಅಲ್ಲೇ ಮಾಡ್ತಿದ್ವಿ ನಾವು. ಕಾರ್ಡ್ ಥ್ರೂ ಪೇಮೆಂಟ್ ಇರುತ್ತೆ. ಸೊ ನೀವು ಸಹ ಇವಾಗ ಬೇರೆ ಯಾವುದೇ ಮಾರ್ಗ ಇಲ್ಲ ಶುಲ್ಕ ಭರಣ ಮಾಡಲಿಕ್ಕೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಯು ಟು ನೀಡ್ ಟು ಪೇ ಥ್ರೂ ಯುವರ್ ಕಾರ್ಡ್ ಓನ್ಲಿ. ಬಹಳ ಸಿಂಪಲ್ ವೇ ಐತಿ. ಜಸ್ಟ್ ಯು ಸಿಟ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಇಟ್ ವಿಲ್ ಜಸ್ಟ್ ಗೈಡ್ ಯು ಟು ಕಂಪ್ಲೀಟ್ ದ ಟಾಸ್ಕ್. ಓಕೆ, ದೆನ್ ಅದಾದ್ಮೇಲೆ ಏನ್ ಮಾಡಬೇಕು? ಫೈನ್, ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಡೌನ್ಲೋಡ್ ಪೇಮೆಂಟ್ ರಿಸಿಪ್ಟ್ ವಿತ್ ದ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಪ್ಲೋಡ್. ನಿಮ್ಗೆ ಏನ್ ಸಿಗ್ತದೆ ಲಾಸ್ಟಿಗೆ ಅಂದ್ರೆ ಶುಲ್ಕ ಭರಣ ಮಾಡಿರ್ತಕ್ಕಂಥ ರಸೀದಿ, ದಟ್ ಈಸ್ ಫೀ ರೆಸಿಪ್ಟ್, ಅಂಡ್ ದ ಲಿಸ್ಟ್ ಆಫ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್. ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿವಿ ಅನ್ನೋದು ನಿಮಗೆ ಸಿಗುತ್ತೆ. ಅದನ್ನ ನೀವು ಪ್ರಿಂಟ್ ತಕೊಂಡು, ಒಂದು ಬಿಟ್ಟು 2 ಕಾಪಿ ತಕೊಂಡು 2 ಸೆಟ್ ತಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಬಿಫೋರ್ ಐ ಕನ್ಕ್ಲೂಡ್ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಕೇವಲ ವ್ಯವಸಾಯಗಾರರು, ಪಾಯಿಂಟ್ ನಂಬರ್ 1, ಕೇವಲ ವ್ಯವಸಾಯಗಾರರು ಏನೇನು ಅಪ್ಲೋಡ್ ಮಾಡಬೇಕು? CET ಅಡ್ಮಿಷನ್ ಟಿಕೆಟ್, ದೆನ್ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್, ಅದರ ಜೊತೆ ವಂಶವೃಕ್ಷ. ಒಂದ್ ವೇಳೆ ಹೊಲ ಇನ್ನೂ ಡಿವೈಡ್ ಆಗಿಲ್ಲ, ನಮ್ಮ ಹೆಸರಿಗೆ ಬಂದಿಲ್ಲ, ಅವ್ರ ವಂಶವೃಕ್ಷ. ಸ್ವಂತ ಹೊಲ ಇದ್ದವರು ಸರ್ಟಿಫಿಕೇಟ್ 3. ಓಕೆ, ಅದರ ಜೊತೆಗೆ ಅಗ್ರಿಕಲ್ಚರಿಸ್ಟ್ ಡಿಕ್ಲರೇಷನ್ ಇರೋದು. ಇದು ಯಾರಿಗೆ? ಹೊಲ ಇದ್ದವರು, ಯಾವುದೇ ನೌಕರಿ ಮೇಲೆ ಅವಲಂಬನ ಇರದೇ ಇರೋರು, ನೌಕರಿ ಆಗಲಿ ವ್ಯವಹಾರ ಆಗಲಿ ಮಾಡದೇ ಇರೋರಿಗೆ. ಕೇವಲ ಕೃಷಿ ಸಂಬಂಧಿ ಚಟುವಟಿಕೆ. ಇನ್ನೂ ಒಮ್ಮೆ ಹೇಳ್ತೀನಿ, ಸರ್ ನಮಗೆ ಒಟ್ಟ ಹೊಲ ಇಲ್ರಿ, ಆದ್ರೆ ನಾವು ಬೇರೆಯವ್ರ ಹೊಲದಾಗ ಕೆಲಸ ಮಾಡ್ತೀವ್ರಿ. ನೀವು ಕೃಷಿ ಕಾರ್ಮಿಕರ ಕೋಟಾದೊಳಗೆ ಬರ್ತೀರಿ, ನಿಮಗೂ ಕೃಷಿ ಕೋಟಾ ಲಾಗೂ ಆಕೈತಿ, ಸರಿನಾ? ದೆನ್ ಸ್ಯಾಲರಿಡ್
ಪೇರೆಂಟ್ಸ್ ವಿತ್ ಅಗ್ರಿಕಲ್ಚರ್, ಸ್ಯಾಲರಿಡ್ ಪೇರೆಂಟ್ಸ್ ವಿತ್ ಅಗ್ರಿಕಲ್ಚರ್. ಓಕೆ, ಸೊ ವೇತನವನ್ನ ಪಡೆದಿರ್ತಕ್ಕಂಥ ಪಾಲಕರು ಅವರಿಗೆ ಅವರದೇ ಆದ ಸ್ವಂತ ಹೊಲ ಇರೋದು ಅಥವಾ ಬಟವಾಡೆ ಆಗದೆ ವಂಶವೃಕ್ಷದ ಮುಖಾಂತರ ಸಾಬೀತುಪಡಿಸ್ತಕ್ಕಂಥದ್ದು ಹೊಲ ಇದೆ ಅಂತಂದ್ರ ಅವರು ಕೂಡ CET ಅಡ್ಮಿಷನ್ ಟಿಕೆಟ್, ದೆನ್ ವಂಶವೃಕ್ಷ, ದೆನ್ ಅವರಿಗೆ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಇರೋಂಗಿಲ್ಲ. ನಿಮಗೆ ಸರ್ಟಿಫಿಕೇಟ್ 4 ಐತಿ, ನಿಮಗೆ ಸರ್ಟಿಫಿಕೇಟ್ 4 ಪ್ಲಸ್ ಅಫಿಡವಿಟ್, certificate 4 plus affidavit. So I repeat again, document 1A, 1B, 1D, D for donkey, 1D and F, that is affidavit alle ide. Then business idorige 1A, 1B, 1E or certificate 5 and affidavit ನೀವು ಇಷ್ಟನ್ನ ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಇದಾದ್ಮೇಲೆ ಏನ್ ಮಾಡೋದು, 200 ರೂಪಾಯಿಯನ್ನ ಫೀ ಭರಣ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ನೀವು ಆನ್ಲೈನ್ ಮಾಡಬೇಕಾಗಿದೆ. ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು, ಕೊನೆಯಲ್ಲಿ ಯು ನೀಡ್ ಟು ಟೇಕ್ ಔಟ್ ದ ಪ್ರಿಂಟ್ ಆಫ್ ದ ಫೀ ಪೇಮೆಂಟ್ ರಿಸಿಪ್ಟ್ ಅಂಡ್ ದ ಲಿಸ್ಟ್ ಆಫ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್. ಇವುಗಳನ್ನ ನೀವು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೋಬೇಕು. ಓಕೆ, ಸೊ ಇದಕ್ಕಿರ್ತಕ್ಕಂಥ ಕೊನೆಯ ದಿನಾಂಕ 18ನೇ ತಾರೀಕು ಆಗಸ್ಟ್ 2020. 18ನೇ ತಾರೀಕು ಆಗಸ್ಟ್ 2020 is the last date. Sarina, I hope this video is going to be beneficial to all my students. Even after, if you have any doubts, any queries, you can always contact me through the comment box or through my personal number or through the numbers of any of our faculty members of Shri Annadaneshwara Padavi Purva Mahavidyalaya, Naregal. One more point, dear students. So I would be sending the PDF of the notification and the PPT what just now I have shared with you for your reference, for any of the small doubts that would arise after going through this video. Okay, so I hope it is also going to complement the today's purpose. And with that, I wish you all the very best for the coming endeavor, and thank you.